ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ಸಿಂಹರಾಶಿಯವರೇ, ದಯವಿಟ್ಟು ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ 1 ನಿಮಿಷ ಬಿಡುವು ಮಾಡಿಕೊಂಡು ಈ ಮಾತನ್ನು ಅತ್ಯಂತ ಗಮನವಿಟ್ಟು ಆಲಿಸಿ. ಇದು ಕೇವಲ ಮತ್ತೊಂದು ಸಾಮಾನ್ಯ ಜ್ಯೋತಿಷದ ವಿಡಿಯೋ ಖಂಡಿತ ಅಲ್ಲ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಷ್ಟಗಳ ಸರಮಾಲೆಯನ್ನು ಎದುರಿಸುತ್ತಾ ತಮ್ಮವರಿಗಾಗಿ, ತಮ್ಮ ಕುಟುಂಬದ ಏಳಿಗೆಗಾಗಿ, ತಮ್ಮ ಸ್ವಂತ ಕನಸುಗಳನ್ನು, ಆಸೆಗಳನ್ನು ಮೂಲೆಗುಂಪು ಮಾಡಿ ಸಾರ್ಥಕತೆಯ ಒಂದು ಸಣ್ಣ ಕಿರಣಕ್ಕಾದರೂ ಹುಡುಕಾಟ ನಡೆಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಸಂಚಿಕೆ ಇದು. ನಮ್ಮ ಚಾನಲ್ಗೆ ನಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಜೀವನದ ಹಾದಿಯಲ್ಲಿ ದಾರಿ ಕಾಣದೆ, ಗುರಿ ತಲುಪುವ ಮಾರ್ಗ ತಿಳಿಯದೆ ಕುರುಡು ಕುದುರೆಯಂತೆ ಓಡುತ್ತಿರುವ ಅನೇಕ ಸಿಂಹರಾಶಿಯವರನ್ನು ನಾವು ನೋಡುತ್ತೇವೆ. ನೀವೆಂದಾದರೂ ಒಂದು ಕ್ಷಣ ಕುಳಿತು ಯೋಚಿಸುತ್ತಿದ್ದೀರಾ, ಒಂದೇ ರಾಶಿಯಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಜೀವನ ಯಾಕೆ ಅಜಗಜಾಂತರ ವ್ಯತ್ಯಾಸದಿಂದ ಕೂಡಿರುತ್ತದೆ ಎಂದು? ಸಿಂಹರಾಶಿಯಲ್ಲಿ ಜನಿಸಿದ ಕೆಲವರು ಸಮಾಜದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುತ್ತಾರೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತೆ ಅವರು ಕಾಲಿಟ್ಟ ಕಡೆಯೆಲ್ಲ ಜಯಭೇರಿ ಬಾರಿಸುತ್ತಾರೆ. ಕಾರು, ಬಂಗಲೆ, ಹಣ, ಅಂತಸ್ತು, ಸಮಾಜದಲ್ಲಿ ಉನ್ನತ ಗೌರವ, ಹೀಗೆ ಎಲ್ಲವನ್ನೂ ಪಡೆದು ಒಂದು ಸಾರ್ಥಕ ಹಾಗೂ ರಾಜವೈಭೋಗದ ಜೀವನವನ್ನು ನಡೆಸುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಅದೇ ಸಿಂಹರಾಶಿಯಲ್ಲಿ ಜನಿಸಿದ ಇನ್ನು ಕೆಲವು ವ್ಯಕ್ತಿಗಳು ಜೀವನವೇ ಬೇಸರವಾಗುವಂಥ ಅತ್ಯಂತ ಕಷ್ಟಪಡದ ಪರಿಸ್ಥಿತಿಯಲ್ಲಿ ನರಳುತ್ತಿರುತ್ತಾರೆ. ದೈನಂದಿನ ಒಂದೊತ್ತು ಊಟಕ್ಕೂ ಪರದಾಡುವಂತಹ, ಕೈ ಹಾಕಿದ ಕೆಲಸಗಳೆಲ್ಲವೂ ನಷ್ಟ, ಎದುರಾಳಿಗಳಿಂದ ಹಾಗೂ ಶತ್ರುಗಳಿಂದ ಕಾಟ, ಸಮಾಜದಲ್ಲಿ ಮತ್ತು ಸ್ವಂತ ಸಂಬಂಧಿಕರಿಂದಲೇ ಅಪಮಾನ, ವ್ಯಂಗ್ಯ ನಗುಗಳ ನಡುವೆ ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿಕೊಳ್ಳುವಂಥ ಸ್ಥಿತಿಯಲ್ಲಿರುತ್ತಾರೆ. ಇದಕ್ಕೆ ನಿಜವಾದ ಕಾರಣವಾದರೂ ಏನು? ಇದು ಕೇವಲ ಗ್ರಹಗತಿಗಳ ಆಟವೇ, ಅದೃಷ್ಟದ ಕೊರತೆಯೇ, ಸಮಯದ ದೋಷವೇ, ಅಥವಾ ನಮ್ಮ ಒಳಗೆ ಅಡಗಿರುವ ನಮಗೆ ಅರಿವಿಲ್ಲದ ಯಾವುದೋ ಒಂದು ಅಗಾಧವಾದ ದೈವಿಕ ಶಕ್ತಿಯ ಪ್ರಭಾವವೇ? ಸಿಂಹರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಅತಿ ದೊಡ್ಡ ರಹಸ್ಯವಿರುವುದೇ ನಿಮ್ಮ ಅಧಿಪತಿಯಲ್ಲಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಬೆಳಗುವ ಒಂದು ನಕ್ಷತ್ರವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ, ಬೆಳಕು ಮತ್ತು ಜೀವ ನೀಡುವ ಅಗಾಧವಾದ ಅಗ್ನಿಶಕ್ತಿ. ಅದೇ ರೀತಿ ಹುಟ್ಟಿನಿಂದಲೇ ನಿಮ್ಮ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಅಗ್ನಿತತ್ವ ಅಡಗಿರುತ್ತದೆ. ಈ ಅಗ್ನಿಶಕ್ತಿಗೆ ಸರಿಯಾದ ದಿಕ್ಕು ಮತ್ತು ದಾರಿ ಸಿಕ್ಕಾಗ ಒಬ್ಬ ಸಾಮಾನ್ಯ ಗುಡಿಸಲಿನಲ್ಲಿ ಹುಟ್ಟಿದ ವ್ಯಕ್ತಿಯೂ ಕೂಡ ಜಗತ್ತನ್ನೇ ಆಳುವ ಸಾಮ್ರಾಟನಾಗಿ ಬೆಳೆಯಬಲ್ಲ. ನಾಯಕತ್ವದ ಗುಣ, ಅಚಲವಾದ ಆತ್ಮವಿಶ್ವಾಸ, ಆಗಸದೆತ್ತರದ ದೊಡ್ಡ ಕನಸುಗಳು, 10 ಜನರನ್ನು ಮುನ್ನಡೆಸುವ ಅಪ್ರತಿಮ ಶಕ್ತಿ, ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಬಂದಿರುವ ಸಹಜ ಗುಣಗಳು. ಆದರೆ ಇದೇ ಅಗ್ನಿಶಕ್ತಿ ತಪ್ಪು ದಾರಿಯಲ್ಲಿ ಹೋದರೆ ಅಥವಾ ಅದನ್ನು ನಿಯಂತ್ರಿಸಲು ವಿಫಲರಾದರೆ, ಅದು ಬೇರೆಯವರನ್ನು ಸುಡುವ ಬದಲು ನಿಮ್ಮ ಸ್ವಂತ ಜೀವನವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶೇಷತೆಗಳಿರುತ್ತದೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಹೊಂದುವ ನಿರ್ದಿಷ್ಟ ಕೆಲಸದ ಕ್ಷೇತ್ರ, ಕಾಪಾಡುವ ದೈವಿಕ ಶಕ್ತಿ ಮತ್ತು ಬದುಕಿನ ಸರಿಯಾದ ದಾರಿ ಇರುತ್ತದೆ. ಆ ನಿರ್ದಿಷ್ಟ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಯಶಸ್ಸು, ಅಖಂಡವಾದ ಹಣ, ಸಮಾಜದಲ್ಲಿ ಅತಿ ದೊಡ್ಡ ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ಮನಃಶಾಂತಿ ಸಿಗಲು ಸಾಧ್ಯ. ಹಾಗಾದರೆ ನಿಮ್ಮನ್ನು ಸದಾ ಕಾಯುವ ಆ ದೈವಿಕ ಶಕ್ತಿ ಯಾವುದು? ಯಾವ ಕೆಲಸಕ್ಕೆ ಕೈ ಹಾಕಿದರೆ ನೀವು ಯಶಸ್ಸಿನ ಶಿಖರ ಏರುತ್ತೀರಾ? ನಿಮಗೆ ಅರಿವಿಲ್ಲದೆ ನೀವು ಮಾಡುತ್ತಿರುವ ಆ 3 ದೊಡ್ಡ ತಪ್ಪುಗಳು ಯಾವುವು? ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ದಾಂಪತ್ಯ ಸ್ವರ್ಗವಾಗುತ್ತದೆ? ಈ ಎಲ್ಲ ನಿಗೂಢ ರಹಸ್ಯಗಳನ್ನು ನಮ್ಮ ರಾಶಿ ಮಾಸ್ಟರ್ ಚಾನಲ್ನಲ್ಲಿ ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ಆಲಿಸಿ. ಈ ರಹಸ್ಯಗಳನ್ನು ನೀವು ಅರಿತುಕೊಂಡ್ರೆ ನಿಮ್ಮ ಭವಿಷ್ಯದ ದಿಕ್ಕೇ ಬದಲಾಗುವುದು ಖಚಿತ. ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋ ಮುನ್ನ ಅಂತಹ ಅಪರೂಪವಾದಂತಹ ಹಾಗೂ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಒತ್ತಿ. ಸಿಂಹರಾಶಿಯವರೇ, ಮೊದಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಕುಬೇರನಂತೆ ಬದುಕಲು ಮತ್ತು ಮತ್ತೊಬ್ಬ ವ್ಯಕ್ತಿ ಕುಚೇಲನಂತೆ ನರಳಲು ಇರುವ ಅತಿ ಮುಖ್ಯ ಕಾರಣ ನಿಮ್ಮೊಳಗಿನ ಶಕ್ತಿಯ ಬಳಕೆ. ಯಶಸ್ವಿಯಾದ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಒಳಗಿನ ಅಗ್ನಿಯನ್ನು ಅತ್ಯಂತ ಶಿಸ್ತು, ನಿಖರವಾದ ಗುರಿ ಮತ್ತು ಕಠಿಣ ಪರಿಶ್ರಮದ ಕಡೆಗೆ ಹರಿಸುತ್ತಾರೆ. ಅವರು ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟು ಬಾರಿ ಬಿದ್ದರೂ ಹಿಂತಿರುಗಿ ನೋಡುವುದಿಲ್ಲ. ತಮ್ಮ ಗುರಿಗಾಗಿ ಹಗಲಿರುಳು ಹೋರಾಡುತ್ತಾರೆ. ಈ ಛಲದ ಫಲವಾಗಿಯೇ ಐಶ್ವರ್ಯ ಅವರ ಹಿಂದೆ ಬರುತ್ತದೆ.
ಆದರೆ ಸಂಕಷ್ಟದಲ್ಲಿರುವವರು ತಮ್ಮದೇ ಆದ 3 ದೊಡ್ಡ ತಪ್ಪುಗಳಿಂದ ತಮ್ಮ ಶಕ್ತಿಯನ್ನು ತಾವೇ ನಾಶ ಮಾಡಿಕೊಳ್ಳುತ್ತಿರುತ್ತಾರೆ. ಆ 3 ತಪ್ಪುಗಳಲ್ಲಿ ಮೊದಲನೆಯದು ಅತಿಯಾದ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರಾಜಗಾಂಭೀರ್ಯ ಇರುತ್ತದೆ. ಆದರೆ ಕೆಲವೊಮ್ಮೆ ಇದು ನನಗೆ ಮಾತ್ರ ಎಲ್ಲವೂ ಗೊತ್ತು, ನನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂಬ ಅಹಂಕಾರವಾಗಿ ಬದಲಾಗುತ್ತದೆ. ಈ ಒಂದು ನಕಾರಾತ್ಮಕ ಗುಣ ನಿಮ್ಮ ಬೆಳವಣಿಗೆಗೆ ಅತಿ ದೊಡ್ಡ ಶತ್ರು. ಹೊಸ ವಿಷಯಗಳನ್ನು ಕಲಿಯಲು ನಿರಾಕರಿಸುವುದು, ಹಿರಿಯರ ಅಥವಾ ಹಿತೈಷಿಗಳ ಸಲಹೆಯನ್ನು ಧಿಕ್ಕರಿಸುವುದು ಮತ್ತು ತಾನೇ ತೆಗೆದುಕೊಂಡ ತಪ್ಪು ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವುದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಎರಡನೆಯ ಅತಿ ದೊಡ್ಡ ತಪ್ಪು ಎಂದರೆ ನಿಮ್ಮ ಅಂಧವಿಶ್ವಾಸ ಮತ್ತು ತಪ್ಪು ಸ್ನೇಹ. ಸಿಂಹರಾಶಿಯವರು ಹೊರಗಡೆ ನೋಡಲು ಸಿಂಹದಂತೆ ಗಾಂಭೀರ್ಯದಿಂದ ಕಂಡರೂ ಒಳಗಿನಿಂದ ಅತ್ಯಂತ ಮೃದುವಾದ ಮತ್ತು ಭಾವುಕವಾದ ಹೃದಯವನ್ನು ಹೊಂದಿರುತ್ತಾರೆ. ಯಾರಾದರೂ ನಿಮ್ಮ ಮುಖದ ಮುಂದೆ 4 ಒಳ್ಳೆಯ ಮಾತುಗಳನ್ನಾಡಿ ಹೊಗಳಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತೀರಿ. ಆದರೆ ನೆನಪಿರಲಿ, ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುವವರೇ ಹೆಚ್ಚು. ನಿಮ್ಮ ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟು ಬಿಡಿ. ಮೂರನೆಯದು ಮತ್ತು ನಿಮ್ಮನ್ನು ಆರ್ಥಿಕವಾಗಿ ಮುಳುಗಿಸುವ ಅತಿ ಮುಖ್ಯ ಕಾರಣವೆಂದರೆ ಅನಗತ್ಯವಾದದ್ದೊಂದು ವೆಚ್ಚ ಮತ್ತು ಆಡಂಬರದ ಜೀವನ ಶೈಲಿ. ಸಿಂಹರಾಶಿಯವರಿಗೆ ರಾಜನಂತೆ ಬದುಕಬೇಕು, ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು, ದುಬಾರಿ ಬಟ್ಟೆ, ವಾಹನ ಹೊಂದಿರಬೇಕು ಎಂಬ ಆಸೆ ಸಹಜವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದಿದ್ದರೂ ಸಮಾಜದ ಮುಂದೆ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸಲು ಹೋಗಿ ಸಾಲದ ಶೂಲಕ್ಕೆ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಆದಾಯಕ್ಕಿಂತ ನಿಮ್ಮ ಖರ್ಚು ಹೆಚ್ಚಾದಾಗ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಬೀದಿಗೆ ಬರುವುದು ಖಚಿತ. ರಾಜನಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಕೋಪದ ಮೇಲೆ ಮತ್ತು ನಿಮ್ಮ ಖರ್ಚಿನ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರಲೇಬೇಕು. ಈಗ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುವ, ನಿಮ್ಮನ್ನು ಸದಾ ರಕ್ಷಿಸುವ ಆ ಅಗಾಧವಾದ ದೈವಿ ಶಕ್ತಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರೇ, ನಿಮ್ಮ ರಾಶಿಯ ಮೂಲ ಬಲವೇ ಸೂರ್ಯ. ಸೂರ್ಯದೇವನು ಇಡೀ ಜಗತ್ತಿನ ಕತ್ತಲೆಯನ್ನು ಓಡಿಸಿ ಹೇಗೆ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ನಿಮ್ಮೊಳಗಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಿದರೆ ನಿಮ್ಮ ಜೀವನದ ದಾರಿದ್ರ್ಯ ದೂರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದಿದ್ರೆ, ಸಮಾಜ ನಿಮ್ಮನ್ನು ಗುರುತಿಸುತ್ತಿಲ್ಲ ಎನಿಸಿದರೆ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಪ್ರತಿಫಲ ಶೂನ್ಯವಾಗಿದ್ದರೆ ನಿಮ್ಮ ದೈವಿಕ ಬಲವನ್ನು ಹೆಚ್ಚಿಸಿಕೊಳ್ಳುವ ಸಮಯ ಬಂದಿದೆ ಎಂದರ್ಥ. ಸಿಂಹರಾಶಿಯವರ ಪ್ರಧಾನ ಅಧಿದೇವತೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅದರಲ್ಲೂ ವಿಶೇಷವಾಗಿ ಸೂರ್ಯನ ಉಗ್ರ ಮತ್ತು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರವಾದದ್ದು. ನೀವು ಎಂತಹದ್ದೇ ಸಂಕಷ್ಟದಲ್ಲಿ ಸಿಲುಕಿದ್ದರೂ, ಎದುರಾಳಿಗಳು ನಿಮ್ಮನ್ನು ಮುಗಿಸಿ ಸಂಚು ರೂಪಿಸುತ್ತಿದ್ದರೂ ನರಸಿಂಹಸ್ವಾಮಿಯ ಧ್ಯಾನ ನಿಮ್ಮ ಮನಸ್ಸಿಗೆ ಆನೆ ಬಲವನ್ನು ನೀಡುತ್ತದೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಅದ್ಭುತವಾದ ಫಲವನ್ನು ನೀಡುತ್ತದೆ. ಒಂದು ವೇಳೆ ಮಂತ್ರಪಠಣ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಮುಂಜಾನೆಯ ಎಳೆಬಿಸಿಲಿಗೆ ನಿಂತು ಸೂರ್ಯದೇವನಿಗೆ 2 ಕೈ ಮುಗಿದು ನಮಸ್ಕರಿಸಿ. ಇದರಿಂದ ನಿಮ್ಮೊಳಗಿನ ಮಂಕಾದ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಇನ್ನೊಂದು ಅತ್ಯಂತ ಪ್ರಬಲವಾದ ಪರಿಹಾರವೆಂದರೆ ಸೂರ್ಯಾರ್ಘ್ಯ ನೀಡುವುದು. ಬೆಳಗಿನ ಸ್ನಾನದ ನಂತರ ಒಂದು ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ಈ ಒಂದು ಸರಳವಾದ ಅಭ್ಯಾಸವು ಸಮಾಜದಲ್ಲಿ ಮತ್ತು ಗೌರವ, ಕೀರ್ತಿ ಮತ್ತು ಆರ್ಥಿಕ ಬಲವನ್ನು ಅಚ್ಚರಿಪಡಿಸುವ ರೀತಿಯಲ್ಲಿ ಹೆಚ್ಚಿಸುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳು, ಆತಂಕಗಳು ನಿವಾರಣೆಯಾಗಿ ನಿಮ್ಮ ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಬುದ್ಧಿಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಕೆಲಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ದಿನಕ್ಕೆ 11 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ರೂಢಿಸಿಕೊಳ್ಳಿ. ಹಣೆಬರಹ ಎಂಬುದು ಬ್ರಹ್ಮ ಬರೆದದ್ದಲ್ಲ, ಅದು ನಾವು ಮಾಡುವ ಕರ್ಮ, ನಮ್ಮ ಶಿಸ್ತು ಮತ್ತು ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಎಂಬುದನ್ನು ಸಿಂಹರಾಶಿಯವರು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾದ ದಾಂಪತ್ಯ ಜೀವನ ಮತ್ತು ವಿವಾಹದ ಬಗ್ಗೆ ಗಮನ ಹರಿಸೋಣ. ಸಿಂಹರಾಶಿಯವರ ದಾಂಪತ್ಯ ಜೀವನ ಎಂದಿಗೂ ಸಾಮಾನ್ಯರಂತೆ ಇರುವುದಿಲ್ಲ. ನೀವು ಪ್ರೀತಿಸಿದರೆ ಸಂಪೂರ್ಣ ಹೃದಯವನ್ನು ಧಾರೆ ಎರೆಯುತ್ತೀರಿ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಬಾಳ ಸಂಗಾತಿಯಾಗಿ ಒಪ್ಪಿಕೊಂಡ್ರೆ ಅವರನ್ನು ಮಹಾರಾಜ ಅಥವಾ ಮಹಾರಾಣಿಯಂತೆ ತಲೆ ಮೇಲೆ ಹೊತ್ತು ಮೆರೆಸುವ ಗುಣ ನಿಮ್ಮದು. ನಿಮ್ಮಲ್ಲಿರುವ ಪ್ರೀತಿ, ಕಾಳಜಿ ಮತ್ತು ನಿಷ್ಠೆಯನ್ನು ಬೇರೆ ಯಾವ ರಾಶಿಯವರಲ್ಲೂ ಕಾಣಲು ಸಾಧ್ಯವಿಲ್ಲ.
ನಿಮ್ಮ ಸಂಗಾತಿಗೆ ಸಣ್ಣ ಕಷ್ಟ ಬಂದರೂ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಕಾಪಾಡಲು ಮುಂದಾಗುತ್ತೀರಿ. ಅವರಿಗೆ ಜಗತ್ತಿನ ಎಲ್ಲ ಸಂತೋಷವನ್ನು ಭದ್ರತೆಯನ್ನು ನೀಡಬೇಕು ಎಂಬುದು ನಿಮ್ಮ ಅಂತರಾಳದ ಆಸರೆಯಾಗಿರುತ್ತದೆ. ಆದರೆ ಇಲ್ಲೂ ಒಂದು ಸಣ್ಣ ತೊಡಕಿದೆ. ಸಿಂಹರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಅತಿಯಾದ ನಿರೀಕ್ಷೆಗಳಿರುತ್ತವೆ. ನನ್ನ ಸಂಗಾತಿ ನನ್ನನ್ನು ಸದಾ ಗೌರವಿಸಬೇಕು, ನನ್ನ ಪ್ರತಿಯೊಂದು ಮಾತಿಗೂ ಬೆಲೆ ಕೊಡಬೇಕು, ಸಮಾಜದ ಮುಂದೆ ನನ್ನನ್ನು ಸದಾ ಹೊಗಳಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ಕೇವಲ ಪ್ರೀತಿ ಮಾತ್ರವಲ್ಲ, ಅಗಾಧವಾದ ಪ್ರಶಂಸೆಯ ಹಸಿವು ನಿಮ್ಮಲ್ಲಿರುತ್ತದೆ. ಯಾವಾಗ ನಿಮ್ಮ ಸಂಗಾತಿ ನಿಮ್ಮನ್ನು ವಿಮರ್ಶೆ ಮಾಡುತ್ತಾರೋ ಅಥವಾ ನಿಮ್ಮ ಮಾತಿಗೆ ಎದುರುತ್ತರ ನೀಡುತ್ತಾರೋ ಆಗ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಇದೇ ಕಾರಣಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳವಾಗಿ ಮಾರ್ಪಾಡಾಗುತ್ತದೆ. ದಾಂಪತ್ಯದಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡ್ರೆ ಸಿಂಹರಾಶಿಯವರ ಸಂಸಾರ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನಿಮ್ಮದೇ ಆದ ಒಂದು ಸ್ಟೈಲ್, ಒಂದು ರಾಯಲ್ ಟಚ್ ಇರುತ್ತದೆ. ಅದೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಗುಟ್ಟು. ನೆನಪಿಡಿ, ಜಗತ್ತಿನಲ್ಲಿ ಯಾವ ಕೆಲಸವೂ ಚಿಕ್ಕದಲ್ಲ. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಇಂದು ನೀವು ಬೀದಿಯ ಬದಿಯಲ್ಲಿ ಆರಂಭಿಸುವ ಸಣ್ಣ ವ್ಯಾಪಾರ ನಾಳೆ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಬೃಹತ್ ಕಾರ್ಪೊರೇಟ್ ಕಂಪನಿಯಾಗಿ ಬೆಳೆಯಬಲ್ಲದು. ನೀವು ಬಿದ್ದಾಗ ಜಗತ್ತು ಆಡಿಕೊಳ್ಳಬಹುದು, ಆದರೆ ನೀವು ಎದ್ದು ನಿಂತು ಓಡಲು ಆರಂಭಿಸಿದರೆ ನಿಮ್ಮ ವೇಗವನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲಿನ ಯಾರಿಗೂ ಇಲ್ಲ. ತಡವಾಗಿ ಗೆದ್ದರೂ ಸರಿ, ಇಡೀ ಜಗತ್ತು ನಮ್ಮ ಹತ್ತಿರ ತಿರುಗಿ ನೋಡುವಂತೆ ಗೆದ್ದು ಬೀಗುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮೊಳಗಿನ ಆನಂದ ದೀಪ ಸದಾ ಬೆಳಗುತ್ತಿರಲಿ. ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ ಎಂದು ಆಶಿಸುತ್ತೇನೆ. ಜ್ಯೋತಿಷದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ, ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರುತ್ತಾರೆ. ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ? ಸಿಂಹರಾಶಿಯವರ ಸ್ವಭಾವ ಹೇಗಿರುತ್ತದೆ? ಸಿಂಹರಾಶಿಯವರ ಜಾತಕ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೂರ್ಯನ ಚಿಹ್ನೆಯಲ್ಲಿ ಜನಿಸಿದವರು ಸಿಂಹರಾಶಿಯವರಾಗಿರುತ್ತಾರೆ. ಸೂರ್ಯ ರಾಶಿಚಕ್ರದ 5ನೇ ರಾಶಿಗೆ ಅಧಿಪತಿ. ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಜ್ಯೋತಿಷದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ, ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಈ ರಾಶಿಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು. ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು. ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ, ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ. ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ. ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ. ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣವಿರುತ್ತದೆ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ, ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ, ಉತ್ತಮ ಆದಾಯವನ್ನು ಗಳಿಸುತ್ತಾರೆ. ಆದರೆ ಈ ರಾಶಿಚಕ್ರದ ಕೆಲವು ಜನರಿಗೆ ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ. ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. ಮೊದಲಿಗೆ ಸಿಂಹರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ.
ಸಿಂಹರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ. ಈ ಸೂರ್ಯನ ಹೊಳಪು, ತೇಜಸ್ಸು ಸಿಂಹರಾಶಿಯ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಕಣ್ಣಿನಲ್ಲಿ ಒಂದು ತೇಜಸ್ಸು, ವರ್ಚಸ್ಸನ್ನು ಕಾಣಬಹುದು. ನಿಮ್ಮ ಕುಟುಂಬದವರು, ಸಮಾಜದವರು ಈ ಮಗು ದೊಡ್ಡವನಾದ ಮೇಲೆ ತುಂಬ ಬುದ್ಧಿವಂತ, ಸಕ್ಸಸ್ಫುಲ್ ಪರ್ಸನ್ ಆಗುವಂತಹ ಭವಿಷ್ಯವಾಣಿಯನ್ನು ನುಡಿದಿರುತ್ತಾರೆ. ನೀವು ಚಿಕ್ಕವರಿದ್ದಾಗಲೇ ನಿಮ್ಮಲ್ಲಿ ವಿಲ್ ಪವರ್, ಆತ್ಮವಿಶ್ವಾಸ ತುಂಬಿರುತ್ತದೆ. ನಿಮ್ಮ ಹಾವಭಾವದಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ಶಾಲೆಯಲ್ಲಿ ಟೀಮ್ ಲೀಡರ್ ಆಗಿರುತ್ತೀರಾ. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾತನಾಡುವುದು, ವಿಭಿನ್ನವಾಗಿ ಯೋಚಿಸುವುದು, ಶೀಘ್ರವಾಗಿ ಹೊಸದು ಕೋಪ ಮಾಡಿಕೊಳ್ಳುವಂತಹ ಗುಣ ನಿಮ್ಮ ಬಾಲ್ಯದಿಂದಲೇ ಬಂದಿರುತ್ತದೆ. ತನ್ನನ್ನು ತಾನು ಡಿಫ್ರೆಂಟ್ ಆಗಿ ಪ್ರದರ್ಶನ ಮಾಡಿಕೊಳ್ಳುತ್ತೀರಾ. ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಓದುವುದರಲ್ಲಿ, ಬರೆಯುವುದರಲ್ಲಿ ಮೀಡಿಯಮ್ ಆಗಿರುತ್ತೀರಾ. ಆದರೆ ಲೈಫ್ನ ಎಂಜಾಯ್ ಮಾಡುವಂತಹ ನೀವು ಕನಸನ್ನು ಕಟ್ಟಿಕೊಂಡಿರ್ತೀರಾ. ಟೇಸ್ಟಿ ಫುಡ್ಗಳನ್ನು, ಜಂಕ್ ಫುಡ್ಗಳನ್ನು ಸೇವಿಸಲು ಇಚ್ಛಿಸುತ್ತೀರಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಸವಿಯಲು ತುಂಬ ಇಷ್ಟಪಡ್ತೀರಾ. ಶತ್ರುಗಳನ್ನೇ ಸ್ನೇಹಿತರನ್ನಾಗಿಸುವಂತಹ ಗುಣದವರು. ಸ್ನೇಹಿತರನ್ನು ಶತ್ರುಗಳಾಗಿಯೂ ಸಹ ಮಾಡಿಕೊಳ್ಳುತ್ತೀರಾ. ಸಿಂಹರಾಶಿಯವರ ಯೌವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರು ಯಾವ ಕೆಲಸವನ್ನು ಎಲ್ಲಿ, ಹೇಗೆ, ಯಾವ ರೀತಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತದೆ ಎಂಬಂತಹ ಪೂರ್ವಪರವನ್ನು ತಿಳಿದುಕೊಂಡಿರುವಂತಹ ಬುದ್ಧಿವಂತರು, ಚಾಣಾಕ್ಷರು. ಯಾವುದೇ ಕೆಲಸವಾಗಲಿ, ಎಂತಹದ್ದೇ ಕೆಲಸವಾದರೂ ಸರಿ, ಹೆದರದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ಸಾಮರ್ಥ್ಯ ಇದೆ. ನಿಮ್ಮನ್ನು ಕೆಲಸ, ಸಾಧನೆ ಎಂಬ ವಿಷಯ ಬಂದರೆ ಸಮಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೆ ಹಾರ್ಡ್ ವರ್ಕ್ ಮಾಡುವಂತಹ ಛಲಗಾರರಾಗಿರುತ್ತೀರಾ. ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತನ್ನು, ಆ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ. ಸಹಾಯ ಮಾಡುವಂತಹ ಉದಾರಿ ಸ್ವಭಾವದವರು. ಗುಂಪಿನಲ್ಲಿ ಎದ್ದು ಕಾಣುವಂತಹ ಆಕರ್ಷಕ ವ್ಯಕ್ತಿತ್ವದವರು. ನಿಮ್ಮ ಮಾತಿನಲ್ಲಿ ಒಂದು ಗತ್ತು, ಗಾಂಭೀರ್ಯವನ್ನು ಕಾಣಬಹುದು. ಯಾರಿಗೂ ಹೆದರುವುದಿಲ್ಲ. ರಾಜನ ರಾಶಿ. ರಾಜ ಯಾರಿಗಾದರೂ ಹೆದರಿಕೊಳ್ಳಲು ಸಾಧ್ಯನಾ? ನೀವು ಅಷ್ಟೇ ಯಾರಿಗೂ ಭಯಪಡುವುದಿಲ್ಲ. ತನ್ನ ಯೌವನಾವಸ್ಥೆಯಲ್ಲಿ ಆಟಿಟ್ಯೂಡ್, ಅಹಂಭಾವನೆ, ನಾನು ಮಾಡೇ ಮಾಡುತ್ತೇನೆ ಎಂಬಂತಹ ಆತ್ಮಸ್ಥೈರ್ಯವುಳ್ಳವರಾಗಿರುತ್ತೀರಾ. ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಭಿನ್ನವಾದಂತಹ ಛಾಪನ್ನು ಮೂಡಿಸುತ್ತೀರಾ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಕೋಪದ ಗುಣದಿಂದ, ನೀವು ಸ್ಟ್ರೆಸ್ ಫಾರ್ವರ್ಡ್ ಆಗಿ ಮಾತನಾಡುವಂತಹ ಗುಣದಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಡುತ್ತಾರೆ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವ ಕೊಡುವ ಸ್ವಾಭಿಮಾನಿಗಳಾಗಿರುತ್ತೀರಾ. ನಿಮ್ಮ ಗೌರವಕ್ಕೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ತನ್ನ ತಂದೆ ತಾಯಿಯನ್ನು ಪ್ರೀತಿಸುತ್ತೀರಾ, ಗೌರವಿಸುತ್ತೀರಾ. ಆದರೆ ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ. ಸಿಂಹರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ನೀವು ವೃದ್ಧಾಪ್ಯದಲ್ಲಿ ತುಂಬ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸುತ್ತೀರಾ. ತನ್ನ ಕುಟುಂಬದವರಿಗೂ, ಮಕ್ಕಳಿಗೂ, ಸ್ನೇಹಿತರಿಗೂ ರೋಲ್ ಮಾಡೆಲ್ಗಳಾಗಿರ್ತೀರಾ. ನಿಮ್ಮ ತಲೆಯಲ್ಲಿ ಕೂದಲು ಉದರಲು ಪ್ರಾರಂಭವಾಗುತ್ತದೆ. ಕಣ್ಣಿನಲ್ಲಿ ಉರಿ, ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಜಾಯಿಂಟ್ ಪೇನ್, ಕಾಲು ನೋವನ್ನು ಅನುಭವಿಸಬೇಕಾಗುತ್ತದೆ. ಸಿಂಹರಾಶಿಯವರು ವಯಸ್ಸಾದರೂ ಟ್ರಿಪ್ಗೆ ಹೋಗುವುದು, ರುಚಿಯಾದ ಆಹಾರ ಸೇವನೆ ಮಾಡಲು ಇಷ್ಟಪಡ್ತೀರಾ. ತಾನು ದುಡಿದಂತಹ ಹಣವನ್ನು ತನ್ನ ಮೇಲೆ ಖರ್ಚು ಮಾಡಿಕೊಳ್ಳಬೇಕು, ಇನ್ವೆಸ್ಟ್ ಮಾಡಿಕೊಳ್ಳಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಎನ್ನುವಂಥ ಮನಸ್ಥಿತಿಯವರು. ವಯಸ್ಸಾದವರು ಗತ್ತು, ಗಾಂಭೀರ್ಯ, ಎಂಜಾಯ್ಮೆಂಟ್ ಮೂಡಲ್ಲೇ ಇರುತ್ತೀರಾ. ಸಿಂಹರಾಶಿಯವರ ಮಕ್ಕಳ ಗುಣಗಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ಜ್ಞಾನವಂತರಾಗಿರುತ್ತಾರೆ. ಸಿಂಹರಾಶಿಯವರು ಯಾರ ಮುಂದೆಯೂ ತಲೆ ತಗ್ಗಿಸುವುದಿಲ್ಲ, ಸೋಲುವುದಿಲ್ಲ. ಆದರೆ ನೀವು ನಿಮ್ಮ ಜೀವನ ಸಂಗಾತಿಯಾಗೂ ನಿಮ್ಮ ಮಕ್ಕಳ ಮಾತಿಗೆ ಮಾತ್ರ ಸೋಲುತ್ತೀರಾ. ಅವರ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುತ್ತೀರಾ. ನಿಮ್ಮ ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತೀರಾ. ಮಕ್ಕಳ ಮಾತನ್ನು ಕೇಳುತ್ತೀರಾ. ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಆಸಕ್ತಿ ಉಳ್ಳವರು. ಆನ್ಲೈನ್, ಮೊಬೈಲ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುತ್ತಾರೆ. ಶಾಪಿಂಗಲ್ಲಿ ಆಸಕ್ತಿ, ಹೊರಗಡೆ ಸುತ್ತಾಡುವಂತಹ ಆಸೆ, ಆಕಾಂಕ್ಷೆ ಉಳ್ಳವರು. ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿರುತ್ತಾರೆ. ನಿಮ್ಮ ಮಕ್ಕಳು ಪ್ರಾರಂಭದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿದರು ಕ್ರಮೇಣವಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ. ದೊಡ್ಡವರನ್ನ, ಗುರುಗಳನ್ನು ಗೌರವಿಸುತ್ತಾರೆ. ಸಿಂಹರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರಿಗೆ ಕೋಪ, ನಿಮ್ಮ ಜೀವನ ಸಂಗಾತಿಗೆ ಹಠದ ಸ್ವಭಾವ. ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಾಣಬಹುದು. ನಿಮ್ಮ ಮಾತನ್ನು, ಅವರ ಮಾತುಗಳನ್ನು ನೀವು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಒಪ್ಪಿಕೊಳ್ಳುವುದಿಲ್ಲ. ಅವರ ಮಾತುಗಳನ್ನು ನೀವು ಒಪ್ಪುವುದಿಲ್ಲ.
ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಇದ್ದೇ ಇರುತ್ತವೆ. ಏನೇ ಆದರೂ ಉತ್ತಮ ವೈವಾಹಿಕ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ಇಬ್ಬರ ಕಡೆಯಿಂದನೂ ಕಾಣಬಹುದು. ಇಬ್ಬರು ಮಾಡುತ್ತಿರುವ ಪ್ರಯತ್ನವನ್ನು ಕೆಲವೊಂದು ಬಾರಿ ಟೆಂಪ್ರವರಿಯಾಗಿ ಸಪರೇಟ್ ಆಗುವಂತಹ ಸಾಧ್ಯತೆಗಳು ಇವೆ. ಆದ್ದರಿಂದ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಆಟವನ್ನು ಬಿಟ್ಟರೆ ವೈವಾಹಿಕ ಜೀವನ ಸುಖಕರ ಹಾಗೂ ಆನಂದಮಯವಾಗಿರುತ್ತದೆ. ಸಿಂಹ ರಾಶಿಯವರಿಗೆ 26ನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಪ್ರೊಫೆಷ್ನಲಿ ಫೈನಾನ್ಷಿಯಲಿ ಸಕ್ಸಸ್ಸನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಪರಿವರ್ತನೆಗಳು ನಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂಥ ವರ್ಷ 26ನೇ ವರ್ಷದ ನಂತರ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ಅಂತ ಭಾವಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ 3 ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಎಸ್, ನಾನು ಸಿಂಹ ರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ. 12 ರಾಶಿಯವರಿಗೂ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ. ಸಿಂಹ ರಾಶಿಯವರು ಯಾವ 3 ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನೆಂದರೆ, ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು. ಹೇಗೆ ಅಂತೀರಾ? ಸೌರಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ ತನ್ನ ಒಳ್ಳೆಯ ಗುಣಗಳಿಂದ, ನಿಮ್ಮ ಕೌಶಲ್ಯದಿಂದ ಸಿಂಹ ರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಎದ್ದು ಕಾಣುವಷ್ಟು ಹೊಳೆಯುತ್ತೀರಾ. ಜನರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಯನ್ನು ಮಾಡುತ್ತಾರೆ. ಸಿಂಹ ರಾಶಿಯವರು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ, ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ. ಶೈನ್ ಆಗಬೇಕು ಲೈಫಲ್ಲಿ, ಎಲ್ಲರಿಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿರಬೇಕು, ಲೈಫಲ್ಲಿ ನಂಬರ್ 1 ಆಗಿರಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತದೆ. ಯಾಕಂದರೆ ಸಿಂಹ ರಾಶಿ ರಾಜನ ರಾಶಿ. ಈ ರಾಶಿಯ ಸಿಂಹ ಯಾರಿಗೂ ಭಯಪಡುವುದಿಲ್ಲ. ನೀವು ಎಷ್ಟೇ ಕಷ್ಟ ಬಂದರೂ ಎದುರಿಕೊಳ್ಳುವುದಿಲ್ಲ. ತುಂಬ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ. ತುಂಬ ಆತ್ಮವಿಶ್ವಾಸದಿಂದ ಫೇಸ್ ಮಾಡ್ತೀರಾ. ನಿಮ್ಮ ಹಾನೆಸ್ಟ್, ಲಾಯಲ್, ಹಾರ್ಡ್ ವರ್ಕಿಂದ, ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ, ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನು ಪಡೆದು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ. ಸಿಂಹ ರಾಶಿಯವರು ಮಲಗಿರುವಂತಹ ಸಿಂಹ ಎದ್ದೇಳುತ್ತಿದೆ ಅಂತಂದ್ರೇ ಆ ಸಿಂಹಕ್ಕೆ ಗೊತ್ತು, ನಾನು ಎದ್ದರೆ ನನ್ನ ಬೇಟೆ ನನ್ನ ಕಾಲ ಬಳಿ ಬಂದೇ ಬರುತ್ತದೆ ಅಂತ. ಇದನ್ನು ಆತ್ಮವಿಶ್ವಾಸ ಅಂತ ಕರಿತೀವಿ, ಅಹಂಕಾರ ಅಲ್ಲ. ಹಾಗೆಯೇ ಸಿಂಹ ರಾಶಿಯವರು ತನ್ನ ಲೈಫಲ್ಲಿ ಗೋಲ್ಗಳನ್ನು ಹೇಗೆ ಅಚೀವ್ ಮಾಡಬೇಕು, ನೀವು ತುಂಬ ಫೋಕಸ್ಡ್ ಆಗಿ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮನಸ್ಸಿಟ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ನಿಮಗೂ ಗೊತ್ತು, ನಾನು ಮನಸ್ಸು ಮಾಡಿದರೆ, ಸತತ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಪಡೆಯುತ್ತೇನೆ ಎನ್ನುವಂಥ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತದೆ. ನಿಮ್ಮಲ್ಲಿ ಒಂದು ಫೈರ್ ಇರಬೇಕು, ಒಂದು ಕಿಚ್ಚು ಬರಬೇಕು. ಆ ಕಿಚ್ಚು ಬಂದ್ರೇ ನೀವು ಲೈಫಲ್ಲಿ ವಿನ್ ಆದ್ರಿ ಅಂತಾನೆ ಅರ್ಥ. ಯಾವಾಗ ನಿಮ್ಮಲ್ಲಿ ಆ ಫೈರ್, ಆ ಕಿಚ್ಚು ಬರುತ್ತದೋ ಅಲ್ಲಿಂದಲೇ ನಿಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ ವಿನ್ ಆಗೇ ಆಗ್ತೀರಾ. ಆ ಫೈರನ್ನು ಯಾವಾಗಲೂ ಇಟ್ಕೊಳ್ಳಿ ಲೈಫಲ್ಲಿ. ಸಿಂಹ ರಾಶಿಯವರೇ, ದೇವರು ನಿಮಗೆ ಕೊಟ್ಟಂತಹ ಈ ಅದ್ಭುತವಾದ ವರವನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳಿ. ದೇವರು ನನಗೆ ಆತ್ಮವಿಶ್ವಾಸದ ವರವನ್ನು ಕೊಟ್ಟಿದ್ದಾರೆ ಅಂತ ಸೋಂಬೇರಿತನವನ್ನು ತೋರಿಸದೆ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಬೇಕು. ಸೂರ್ಯ ಹೇಗೆ ಸಮಯಕ್ಕೆ ಉದಯವಾಗುತ್ತಾರೋ, ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೋ, ಅದೇ ರೀತಿ ನೀವು ಸೂರ್ಯೋದಯದ ಸಮಯಕ್ಕೆ ಇದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಸಕ್ಸಸ್ ಖಂಡಿತವಾಗಿಯೂ ಪಡಿತೀರಾ. ನಾನು ನೋಡಿದಂತಹ ಸಿಂಹ ರಾಶಿಯವರಲ್ಲಿ 90% ಸಮಯ ಪ್ರಜ್ಞೆ ಉಳ್ಳವರೇ ಆಗಿರುತ್ತಾರೆ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ 2ನೇ ವರ ನಾಯಕತ್ವದ ಗುಣ. ಸಿಂಹ ರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡೇ ಹುಟ್ಟಿದ್ದೀರಾ. ನೀವು ಯಾವುದೇ ಕೆಲಸ ಆಗಲಿ ನೀವು ಮುಂದೆನೇ ಇರ್ತೀರಾ, ಹಿಂದೆ ಸರಿಯೋ ಮಾತೇ ಇಲ್ಲ. ರಾಜಕಾರಣಿಗಳು, ನಾಯಕರು ಹೆಚ್ಚಾಗಿ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ. ತನ್ನ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರಾ.
ನೀವು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾಜೆಕ್ಟ್ಗಳನ್ನು ಸಿಂಹರಾಶಿಯವರು ಮಾಡಲು ಸಾಧ್ಯವಾಗುತ್ತದೆ. ಅಸಾಧ್ಯ ಎನ್ನುವಂತಹ ಪದ ಸಿಂಹರಾಶಿಯವರ ಹಿಸ್ಟ್ರಿಯಲ್ಲೇ ಇಲ್ಲವೇ ಇಲ್ಲ. ಸಿಂಹರಾಶಿಯವರು ಯಾರ ಮುಂದೇನೂ ಕೂಡ ತಲೆಯನ್ನು ತಗ್ಗಿಸುವುದಿಲ್ಲ. ಇವರು ಪ್ರೀತಿಗೆ, ಗೌರವಕ್ಕೆ, ಹಣಕ್ಕೆ, ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರುತ್ತೀರಾ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ತಲೆಯನ್ನು ತಗ್ಗಿಸುತ್ತೀರಾ, ಬೆಲೆಯನ್ನು ಕೊಡ್ತೀರಾ. ಸಿಂಹರಾಶಿಯವರು ಎಜುಕೇಷನ್ ಎಷ್ಟೇ ಕಡಿಮೆ ಇದ್ದರೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಲಿಂದ ಎಲ್ಲರನ್ನೂ ನೀವು ಇಂಪ್ರೆಸ್ ಮಾಡ್ತೀರಾ. ರಾಜ ಹೇಗೆ ತನ್ನ ಪ್ರಜೆಗಳನ್ನು ಮುನ್ನಡೆಸುತ್ತಾನೋ ಹಾಗೆಯೇ ಸಿಂಹರಾಶಿಯವರು ರಾಜನ ರೀತಿ ಸಲಹೆಗಳನ್ನು ಕೊಡ್ತೀರಾ. ಯಾವುದೇ ಕೆಲಸಗಳನ್ನು ಸಹ ಪೂರ್ತಿ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ತುಂಬ ಡೆಡಿಕೇಟಿವ್ ಆಗಿ, ಫೋಕಸ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಸಿಂಹ ಹೇಗೆ ತನ್ನ ಬೇಟೆಯನ್ನು ಗುರಿಯಿಟ್ಟು ಹೊಡೆಯುತ್ತದೆಯೋ ಅದೇ ರೀತಿ ಸಿಂಹರಾಶಿಯವರು ಇಟ್ಟ ಗುರಿಯನ್ನು ಸಾಧಿಸದೆ ಬಿಡುವವರೇ ಅಲ್ಲ. ಸಿಂಹರಾಶಿಯವರು ಎಲ್ಲರಿಗಿಂತ ತುಂಬ ವಿಭಿನ್ನವಾಗಿರುತ್ತೀರಾ. ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಗುಣ ನಿಮ್ಮಲ್ಲಿ ಕಾಣಬಹುದು. ರಾಜು ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಡೆಸುತ್ತಾನೋ ಅದೇ ರೀತಿ ಸಿಂಹರಾಶಿಯವರ ಬಳಿ ಬೇರೆಯವರು ಸಲಹೆ ಸೂಚನೆಗಳನ್ನು ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಮಿಸ್ಗೈಡ್ ಮಾಡೋದಿಲ್ಲ. ಸಿಂಹರಾಶಿಯವರು ತುಂಬ ಜೆನ್ಯೂನ್ ಆಗಿ ಸಲಹೆಗಳನ್ನು, ಐಡಿಯಾಗಳನ್ನು ಕೊಡ್ತಾರೆ. ತುಂಬ ಫೇರ್ ಅಡ್ವೈಸನ್ನು ಮಾಡ್ತಾರೆ. ಇವರು ನಿಮಗೆ ಎನರ್ಜಿಯನ್ನು ತುಂಬುತ್ತಾರೆ. ನಿಮ್ಮ ಲೈಫಲ್ಲಿ ಎನರ್ಜಿ ತುಂಬ ಕಡಿಮೆ ಅನಿಸಿದಾಗ, ಲೈಫಲ್ಲಿ ತುಂಬ ಲೋ ಫೀಲ್ ಆದಾಗ ಸಿಂಹರಾಶಿಯವರ ಹತ್ತಿರ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ನಿಮ್ಮಲ್ಲಿ ಅವರ ಎನರ್ಜಿಯನ್ನು ತುಂಬಿಸಿ ಕಳುಹಿಸುತ್ತಾರೆ. ಅಷ್ಟೊಂದು ಉತ್ಸಾಹಭರಿತವಾದಂತಹ ರಾಶಿ ಸಿಂಹರಾಶಿ. ಬೇರೆಯವರಲ್ಲಿಯೂ ಆ ಉತ್ಸಾಹವನ್ನು ತುಂಬುತ್ತಾರೆ. ದಟ್ ಈಸ್ ದ ಪವರ್ ಆಫ್ ಲಿಯೋ ಸೈನ್. ಸಿಂಹರಾಶಿಯವರು ಕಡಿಮೆ ಓದಿದ್ದರೂ ಒಳ್ಳೆಯ ಆಫೀಸರ್ ರೀತಿ ಕಾಣ್ತಾರೆ. ಯಾಕಂದರೆ ಇವರು ಮಾತನಾಡುವಂತಹ ರೀತಿ, ಇವರ ಗತ್ತು, ಗಾಂಭೀರ್ಯ, ಇವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದವರು ಇವರು ಕಡಿಮೆ ಓದಿದ್ದಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರು 5ನೇ ಕ್ಲಾಸ್ ಓದಿದ್ದರೂ ಇವರು ರೆಡಿಯಾಗುವಂತಹ ರೀತಿ ಒಬ್ಬ ದೊಡ್ಡ ಆಫೀಸರ್ ಏನು ಅನ್ನುವಷ್ಟು ನೀಟಾಗಿ ರೆಡಿಯಾಗುತ್ತಾರೆ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ 3ನೇ ವರ ನಿಮ್ಮ ಸ್ವಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ. ಯಾರನ್ನೂ ತುಳಿದು ಅವರ ಮೇಲೆ ವಿಜಯದ ಸಾಮ್ರಾಜ್ಯವನ್ನು ಕಟ್ಟಬಾರದು ಎಂಬಂತಹ ವರ. ಸಿಂಹರಾಶಿಯವರು ತನ್ನ ಮೇಲೆ ತಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ. ನಿಮ್ಮ ಕೌಶಲ್ಯದ ಮೇಲೆ, ನಿಮ್ಮ ಕ್ವಾಲಿಟೀಸ್ ಮೇಲೆ ನಿಮಗೆ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ. ಸ್ವಸಾಮರ್ಥ್ಯದಿಂದ ಜಯವನ್ನು ಸಾಧಿಸುತ್ತೀರಾ. ಅದನ್ನು ಬಿಟ್ಟು ಬೇರೆಯವರನ್ನು ತುಳಿದು ತನ್ನ ಯಶಸ್ಸನ್ನು ಪಡೆಯುವಂತಹ ಉದ್ದೇಶ ಇವರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ತುಂಬ ವಿಶಾಲ ಹೃದಯದವರು. ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆ ಕಾಂಪಿಟೇಟರ್ ಇರಬೇಕು. ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನನ್ನು ಕೊಡ್ತೀರಾ. ಹೆಲ್ದಿ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಳಿದು ಮೇಲೆ ಬರುವಷ್ಟು ಕೆಟ್ಟ ಗುಣ ಸಿಂಹರಾಶಿಯವರಲ್ಲಿ ಇಲ್ಲ. ಆದರೆ ನೀವು ಪವರ್ಗಾಗಿ, ಅಥಾರಿಟಿಗಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ. ಆಗ ನಿಮ್ಮ ಅಸಲಿ ಗುಣವನ್ನು ತೋರಿಸುತ್ತೀರಾ. ಸಿಂಹರಾಶಿಯವರು ದೂರದಿಂದ ನೋಡಿದರೆ ಬಹಳ ಈಗೋ, ಅಹಂಕಾರಿ, ಆ್ಯಟಿಟ್ಯೂಡ್ ಪರ್ಸನ್ ಅನ್ನಿಸಬಹುದು. ಬಟ್ ನೀವು ಸಿಂಹರಾಶಿಯವರ ಜೊತೆ ಒಂದು ದಿನ ಕಳೆದರೆ ಗೊತ್ತಾಗುತ್ತೆ ಅವರು ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಎಷ್ಟು ಎಮೋಷ್ನಲ್ ಆಗಿದ್ದಾರೆ, ಎಷ್ಟು ಹೆಲ್ಪಿಂಗ್ ನೇಚರ್ ಮತ್ತು ಎಷ್ಟು ಜಾವಿಯಲ್ ಪರ್ಸನ್ ಅಂತ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಗುಣ ಅಂದರೆ ಸ್ವಲ್ಪ ಕೋಪ, ಸ್ವಾಭಿಮಾನ, ಆತ್ಮವಿಶ್ವಾಸ. ಆದರೆ ಇವರ ಸಂಬಂಧಿಕರು, ಸ್ನೇಹಿತರು ಇವರನ್ನು ಅಹಂಕಾರಿ, ಕೋಪಿಷ್ಟರು ಅಂದುಕೊಂಡು ಇವರಿಂದ ದೂರನೇ ಆಗ್ತಾರೆ. ಸಿಂಹರಾಶಿಯವರು ಹೊರಗಡೆಯಿಂದ ಎಷ್ಟು ಟಫ್ ಆಗಿ, ಹಾರ್ಡ್ ಆಗಿ ಕಾಣಿಸ್ತಾರೋ ಹೃದಯದಿಂದ ಅಷ್ಟೇ ಎಮೋಷ್ನಲ್ ಆಗಿರ್ತಾರೆ, ತುಂಬ ಸಾಫ್ಟ್ ಆಗಿರ್ತಾರೆ. ಆಯಾ ರಾಶಿಯ ಮೂಲ ಗುಣಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಅನರ್ಥಗಳನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೇಷನ್ಶಿಪ್ಪಲ್ಲಿ ತಪ್ಪಿಸಬಹುದು. ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು, ಸಕ್ಸಸ್ಸನ್ನು ಪಡೆಯಲು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ. ಸೂರ್ಯದೇವನಿಗೆ ತಾಮ್ರದ ತಂಬಿಗೆಯಲ್ಲಿ ನೀರಿನ ಆರ್ಘ್ಯವನ್ನು ಕೊಟ್ಟು ಸೂರ್ಯ ಮಂತ್ರವನ್ನು 11 ಬಾರಿ ಪಠಿಸಿ. ಮಂತ್ರ ಹೀಗಿದೆ: ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಮತ್ತೊಮ್ಮೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಪಠಿಸಿ. ಸೂರ್ಯದೇವ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ಇದ್ದೇನೆ. ಆದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.